ಹಲೋ ಹಾಯ್ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ತೃತೀಯ ಸೆಮಿಸ್ಟರ್ BComನಲ್ಲಿ ಬರ್ತಕ್ಕಂತಹ ಭಾಗ 2 ಕೌಶಲ್ಯ ಭಾಗ ಅಂತ ಏನು ಕರಿತೀವಲ್ವಾ, ಆ ಕೌಶಲ್ಯ ಭಾಗದಲ್ಲಿ ಮಾತಿನ ಕೌಶಲ್ಯ ಭಾಗದಲ್ಲಿ ಬರ್ತಕ್ಕಂತಹ ಬರವಣಿಗೆಯ ಕೌಶಲ್ಯ ಅಂತೇನು ಒಂದು ಟಾಪಿಕ್ ಇದೆ. ಆ ಟಾಪಿಕಲ್ಲಿ 3 ಸಬ್ ಟಾಪಿಕ್ಸ್ ಇದೆ. ಆ 3ನೇ ಒಂದು ಸಬ್ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ಬ್ಲಾಗ್ ಬರವಣಿಗೆ ಅಂತ ಹೇಳಿ ಕರಿತೀವಿ. ಬ್ಲಾಗ್ ಅಂತ ಹೇಳಿದ್ರೆ ಏನು? ಈಗ ನಾವು ಯೂಟ್ಯೂಬಲ್ಲಿ ಡೈಲಿ ಪ್ರತಿದಿನ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತಿರ್ತಾರೆ, ಅಥವಾ ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋಗಳನ್ನು ನಾವು ನೋಡ್ತಾ ಹೋಗ್ತಾ ಇರ್ತೀವಿ. ಅವರನ್ನು ಅಥವಾ ಆ ವಿಡಿಯೋಗಳನ್ನು ನಾವು ಲಾಗ್ ಅಂತ ಹೇಳಿ ಕರಿತೀವಿ. ಲಾಗ್ ಈಸ್ ನಥಿಂಗ್ ಬಟ್ ವಿಡಿಯೋವನ್ನು ಪ್ರತಿದಿನ ಮಾಡ್ತಕ್ಕಂಥದ್ದು ಲಾಗ್. ಅಂದರೆ ನಮಗೆ ಚಿತ್ರ ಕಾಣಬೇಕು, ಅದನ್ನು ನಾವು ಲಾಗ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಬ್ಲಾಗ್ ಅಂತ ಹೇಳಿದ್ರೆ ಇಟ್ಸ್ ಲೈಕ್ ಅ ಬರವಣಿಗೆ, ರಿಟರ್ನ್ ಸ್ಕ್ರಿಪ್ಟಲ್ಲಿ ಇರುತ್ತೆ. ಇದು ಸಿಂಪಲ್ಲಾಗಿ ಹೇಳೋದಾದರೆ ನಾವು ಬರೆದಿರ್ತಕ್ಕಂಥದ್ದನ್ನು ಬ್ಲಾಗ್ ಅಂತ ಹೇಳಿ ಕರಿತೀವಿ. ಅಂದರೆ ಇನ್ನೂ ಸಿಂಪಲ್ಲಾಗಿ ಹೇಳ್ತೀವಿ ಅಂತ ಹೇಳಿದ್ರೆ ಇಟ್ಸ್ ಲೈಕ್ ಅ ಆರ್ಟಿಕಲ್. ಒಂದು ಆರ್ಟಿಕಲ್ ಅಂತ ಹೇಳಿ ಕರಿತೀವಲ್ವ, ಆ ಆರ್ಟಿಕಲನ್ನು ನಾವು ಬ್ಲಾಗ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಇದು ಬ್ಲಾಗ್ ಎಲ್ಲಿ ಅಪ್ಲೋಡ್ ಆಗುತ್ತೆ ಅಥವಾ ಎಲ್ಲಿ ಇದನ್ನು ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ರೆ ಇಂಟರ್ನೆಟ್ಟಲ್ಲಿ ಅಥವಾ ಡಿಜಿಟಲಿ ರೂಪದಲ್ಲಿರ್ತಕ್ಕಂತಹ ಒಂದು ಲೇಖನ. ಮುಖ್ಯವಾಗಿ ಹೇಳೋದಾದರೆ ಇದರ ಮುಖ್ಯವಾಗಿರ್ತಕ್ಕಂತಹ ಉದ್ದೇಶ, ಬ್ಲಾಗ್ ತಕ್ಕಂತಹ ಉದ್ದೇಶ ಏನು ಅಂತ ಹೇಳಿದ್ರೆ ಶೇರಿಂಗ್ ಎ ನಾಲೆಡ್ಜ್ ಅಥವಾ ಶೇರಿಂಗ್ ಎ ಇನ್ಫಾರ್ಮೇಷನ್, ಮಾಹಿತಿಯನ್ನು ಹಂಚ್ಕೊಳ್ಳೋ ಅಂಥದ್ದು. ಇದ್ರ ಮೂಲಕವಾಗಿ ಮಾಹಿತಿನ ಹಂಚ್ಕೊಳ್ಳೋದು, ಅಭಿಪ್ರಾಯವನ್ನು ಹೇಳ್ಕೊಳ್ಳೋ ಅಂಥದ್ದು, ಅನುಭವಗಳನ್ನು ಹೇಳ್ಕೊಳ್ಳೋ ಅಂಥದ್ದು, ನಾವು ಓದಿರ್ತಕ್ಕಂಥದ್ದನ್ನು ಇನ್ನೊಬ್ಬರ ಜೊತೆಗೆ ಏನು ಮಾಡ್ತೀವಿ, ಸಂವಹನ ಅಥವಾ ಕಮ್ಯುನಿಕೇಟ್ ಮಾಡೋದಕ್ಕೆ ಬಳಸ್ಕೊಳ್ತಾ ಹೋಗ್ತಾ ಇರ್ತೇವೆ. ಅಂದರೆ ಒಬ್ಬೊಬ್ಬರ ಅಭಿಪ್ರಾಯಗಳು, ಒಬ್ಬೊಬ್ಬರ ಮಾತುಗಳು, ತಾವು ತಿಳ್ಕೊಂಡಿರ್ತಕ್ಕಂಥದ್ದನ್ನು ಇನ್ನೊಬ್ಬರಿಗೆ ಹೇಳ್ತಕ್ಕಂಥದ್ದು, ಇವೆಲ್ಲವನ್ನು ನಾವೇನಂತ ಕರಿತೀವಿ, ಬ್ಲಾಗ್ ಅಂತ ಹೇಳಿ ಕರಿತೀವಿ. ಇದನ್ನು ನಾವು ಇಂಟರ್ನೆಟ್ ಅಥವಾ ಡಿಜಿಟಲಿ ಇದನ್ನು ನಾವೇನಂತ ಕರಿಬೋದು ಅಂತ ಹೇಳಿದ್ರೆ ವೆಬ್ ಲಾಗ್ ಅಂತ ಹೇಳಿ ಒಂದು ಪದದ ಮೂಲಕವಾಗಿ ಗುರುತಿಸ್ತಾ ಹೋಗ್ಬೋದು. ಇಲ್ಲಿ ಬ್ಲಾಗ್ ಅಂತ ಹೇಳಿದ ತಕ್ಷಣ ನಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಅಂತ ಏನಲ್ಲ, ಇದರಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಇನ್ಫಾರ್ಮೇಷನ್ಗಳನ್ನು ಕೂಡ ನಾವು ಶೇರ್ ಮಾಡ್ತಾ ಹೋಗ್ಬೋದು. ಎಕ್ಸಾಂಪಲ್ ಏನು, ಇವಾಗ ನಾನು ನನ್ನ ಬಗ್ಗೆ ಮಾಹಿತಿಯನ್ನು ಹಾಕ್ಕೊಳ್ತೀನಿ, ಅಥವಾ ನಾನು ಏನು ಕೆಲಸ ಮಾಡ್ತಿರ್ತೀನಲ್ಲ ಆ ಒಂದು ಮಾಹಿತಿಯನ್ನು ಹಾಕ್ಕೊಳ್ಬೋದು, ಅಥವಾ ನನಗೆ ಮೊಬೈಲ್ ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ, ಆ ಮೊಬೈಲ್ ಬಗ್ಗೆ ನಾನು ಮಾಹಿತಿಯನ್ನು ಹಂಚ್ಕೊಳ್ಬೋದು, ಅಥವಾ ನನಗೆ ಸಿಸ್ಟಮ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, PC ಬಗ್ಗೆ ಆ ಮಾಹಿತಿಯನ್ನು ಬರಿಬೋದು, ಬೈಕ್ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಅದನ್ನೇ ಒಂದು ಲೇಖನದ ರೂಪದಲ್ಲಿ ಬರೆಯೋದು. ಇದು ಇವತ್ತು ಎಲ್ಲ ಕ್ಷೇತ್ರಗಳನ್ನು ಏನು ಮಾಡ್ತಾ ಇದೆ, ವಿಸ್ತರಿಸ್ಕೊಳ್ತಾ ಹೋಗ್ತಾ ಇದೆ. ಅಂದರೆ ನಾವು ವ್ಲಾಗಲ್ಲಿ ಕಣ್ಣಿನ ಮೂಲಕವಾಗಿ ನೋಡಿ ತಿಳ್ಕೊಳ್ತೀವಿ, ಬಟ್ ಅದು ದೃಶ್ಯ ಮಾಧ್ಯಮದಲ್ಲಿ. ಇದು ಬರವಣಿಗೆಯ ಮಾಧ್ಯಮದ ಮೂಲಕವಾಗಿ ಅದೇ ಕಣ್ಣಿನ ಮೂಲಕವಾಗಿ ಓದ್ತೀವಿ, ಅಲ್ಲಿ ನೋಡ್ತೀವಿ, ಇಲ್ಲಿ ಓದ್ತೀವಿ. ಇದೇ ಡಿಫ್ರೆನ್ಸಸ್ ಇರುವಂಥದ್ದು. ಸೊ ಬ್ಲಾಗ್ ಅಂತ ಹೇಳಿದ್ರೆ ಸಂಕ್ಷಿಪ್ತವಾಗಿ ಹೇಳ್ತೀವಿ ಅಂತ ಹೇಳಿದ್ರೆ ಇಟ್ಸ್ ಲೈಕ್ ಅ ಒನ್ ಆರ್ಟಿಕಲ್ ಅಥವಾ ಲೇಖನ ಅಂತ ಹೇಳಿ ಕರಿತೀವಿ. ಹಾಗಾದರೆ ಬ್ಲಾಗ್ನ ಉದ್ದೇಶ ಏನು? ಮೇಯ್ನಾಗಿ ಟಾಪಿಕ್ಕಿಗೆ ಬರೋದಾದರೆ ಏನು ಇದರ ಉದ್ದೇಶ ಅಂತ ಹೇಳಿದ್ರೆ, ತಮ್ಮಲ್ಲಿರ್ತಕ್ಕಂತಹ ಒಂದು ಟ್ಯಾಲೆಂಟನ್ನು ಏನು ಮಾಡ್ಬೋದು, ಎಕ್ಸಿಬಿಟ್ ಮಾಡ್ಬೋದು. ನನಗೆ ಬರವಣಿಗೆಯಲ್ಲಿ ನನ್ನಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆಯಪ್ಪ ಅಂತ ಹೇಳಿದ್ರೆ ಈ ಬರವಣಿಗೆಯ ಮೂಲಕವಾಗಿ ಆ ಟ್ಯಾಲೆಂಟನ್ನು ಹೊರಗಡೆ ಹಾಕೋದು. ಬರವಣಿಗೆನೇ ನನ್ನ ಟ್ಯಾಲೆಂಟ್ ಆಗಿದೆ ಅಂತ ಹೇಳಿದಾಗ ಆ ಬರವಣಿಗೆಯನ್ನು ಹೊರ ಹಾಕ್ತಕ್ಕಂಥದ್ದು. ಆಮೇಲೆ ನಿರ್ದಿಷ್ಟ ವಿಷಯಗಳನ್ನು ಕನ್ಸೈಸ್ ಆಗಿ ಹೇಳೋವಂಥದ್ದು, ಎಷ್ಟು ಕನ್ಸೈಸ್ ಆಗುತ್ತೋ ಅಷ್ಟು ಕನ್ಸೈಸ್ ಆಗಿ ಎಫೆಕ್ಟಿವ್ ಆಗಿ ಹೇಳೋವಂಥದ್ದು. ಆಮೇಲೆ ಯಾವುದೋ ಒಂದು ಲೇಖನ ಪ್ರಕಟ ಆಗಿದೆ, ಅದರ ಮೇಲೆ ನಾನು ರಿವ್ಯೂ ಕೂಡ ಬರೆದು ಹಾಕ್ಕೋಬೋದು. ಆಮೇಲೆ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಮಾಹಿತಿಯನ್ನು ಕೂಡ ನಾನು ಹಂಚ್ಕೊಳ್ಬೋದು, ಉದ್ದೇಶದಲ್ಲಿ ಹಂಚ್ಕೊಳ್ಬೋದು. ಮಾಹಿತಿಯನ್ನು ಕೊಡ್ತೀನಿ, ವಿಶೇಷ ಅನುಭವಗಳನ್ನು ಹೇಳ್ಕೊಳ್ತೀನಿ. ಆಮೇಲೆ ಓದೋದಕ್ಕೆ ಬೇರೆ ಬೇರೆಯವರನ್ನು ಪ್ರೇರೇಪಿಸ್ಬೋದು. ನನ್ನ ಲೇಖನ ಅಂದರೆ ನನ್ನ ಬರವಣಿಗೆ ಅಷ್ಟೊಂದು ಎಫೆಕ್ಟಿವ್ ಆಗಿತ್ತು ಅಂತ ಹೇಳಿದ್ರೆ ತುಂಬ ಜನ ಓದೋದಕ್ಕೆ ಅಂತ ಹೇಳಿ ಬರ್ತಾ ಹೋಗ್ಬೋದು. ಇದು ಇದರ ಉದ್ದೇಶಗಳು. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಅದರ ಲಕ್ಷಣಗಳು. ಏನದರ ಲಕ್ಷಣಗಳು? ಇಲ್ಲಿ ಅಭಿಪ್ರಾಯ ಮತ್ತು ಮಾಹಿತಿ ಎರಡಕ್ಕೂ ನಾವು ಆದ್ಯತೆಯನ್ನು ಕೊಟ್ಟಿರ್ತೀವಿ. ಒಪಿನಿಯನ್ ಬೇಸ್ಡು, ಯಾಕೆಂದರೆ ನಾವು ಇನ್ನೊಂದು ಲೇಖನಕ್ಕೆ ಬರಿಬೇಕಲ್ಲಪ್ಪ, ಬೇರೆಯವ್ರದ್ದೇನು ಗೊತ್ತಾಗಬೇಕು ಅಂತ ಹೇಳಿ. ಆಮೇಲೆ ಇನ್ಫಾರ್ಮೇಷನ್, ಈ ಒಪಿನಿಯನ್ನೇ ಇನ್ಫಾರ್ಮೇಷನ್ ಆಗುತ್ತೆ. ಆಮೇಲೆ ಈ ಬರೆದಿರ್ತಕ್ಕಂಥವರ ದೃಷ್ಟಿಕೋನ ಹೇಗಿದೆ ಅನ್ನೋದನ್ನು ನಾನು ತಿಳ್ಕೊಳ್ಬೋದು. ಆಮೇಲೆ ನೇರವಾಗಿ ಸರಳ ಭಾಷೆಯಲ್ಲಿ ನಾನು ಹೇಳ್ತಾ ಹೋಗ್ತಾ ಇರ್ತೀನಿ. ಆಮೇಲೆ ಇದರ ಮೂಲಕವಾಗಿ ನಾನು ಕಮ್ಯುನಿಕೇಷನ್ ಮತ್ತು ಕನೆಕ್ಷನ್ಗಳನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ
ನಾನು ನೇರವಾಗಿ ಬಾಯಲ್ಲಿ ಮಾತಾಡೋಕ್ಕಾಗದೇ ಇರತಕ್ಕಂತಹ ಕೆಲವೊಂದಷ್ಟು ವ್ಯಕ್ತಿಗಳ ಜೊತೆ ಅಕ್ಷರಗಳ ರೂಪದಲ್ಲಿ ನಾನು ಮಾತನ್ನು ಮಾತಾಡ್ಬೋದು. ಆಮೇಲೆ ಈ ಒಂದು ಬ್ಲಾಗನ್ನು ಯಾವಾಗ ಬೇಕಾದರೂ ನಾವೇನು ಮಾಡ್ಬೋದು, ಅಪ್ಡೇಟ್ ಮಾಡ್ಬೋದು. ಯಾಕೆ ದಿಸ್ ಇಸ್ ಡಿಜಿಟಲಿ ಇರ್ತಕ್ಕಂಥದ್ದು. ಡಿಜಿಟಲಿ ಇತ್ತು ಅಂತ ಹೇಳಿದ್ರೆ ಯಾವಾಗ ಬೇಕಾದರೂ ನಾವು ಇದನ್ನು ಅಪ್ಡೇಟ್ ಮಾಡ್ಕೊಳ್ತಾ ಹೋಗ್ಬೋದು. ಆದರೆ ಅದೇ ನಾವು ಪುಸ್ತಕದಲ್ಲಿ ಎಕ್ಸಸೈಸಲ್ಲಿ ಬರೆದಿದ್ದೀವಿ ಅಂತ ಹೇಳಿದ್ರೆ ಇದನ್ನು ಅಪ್ಡೇಟ್ ಮಾಡೋಕ್ಕಾಗಲ್ಲ. ಆಮೇಲೆ ಪ್ರತಿ ಸಂದರ್ಭದಲ್ಲಿ ನಾವು ನಮ್ಮ ಲೇಖನಕ್ಕೆ ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಅವರ ಒಪಿನಿಯನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದ್ರ ಮೂಲಕವಾಗಿ? ಕಮೆಂಟ್ಗಳ ಮೂಲಕವಾಗಿ. ಸರಿ, ಹಾಗಾದರೆ ಇವಿಷ್ಟನ್ನು ನಾವು ನೋಡಿದ್ವಿ ಅಲ್ವಾ? ಹಾಗಾದರೆ ಇದರ ಒಂದು ಫಾರ್ಮೆಟ್ ಹೇಗಿರುತ್ತೆ? ಆ ಫಾರ್ಮೆಟ್ ಅಂದರೆ ಯಾವ ರೀತಿ ಬ್ಲಾಗ್ನ ಬರವಣಿಗೆಯನ್ನು ನಾವು ಮಾಡಬೇಕು ಅನ್ನೋದನ್ನು ಹೇಳ್ತಾ ಹೋಗ್ಬೋದು. ಸೊ ಮೊದಲಿಗೆ ಅದರ ಫಾರ್ಮೆಟ್ ಏನು ಅಂತ ಹೇಳಿದ್ರೆ, ಎಕ್ಸಾಂಪಲ್ ಫಸ್ಟು ನಾವು ಟೈಟಲನ್ನು ಬರ್ಕೋಬೇಕಾಗತ್ತೆ, ಅದಾದಮೇಲೆ ಅದರ ಪರಿಚಯವನ್ನು ಮಾಡಿಕೊಡ್ಬೇಕಾಗತ್ತೆ, ಅದಾದಮೇಲೆ ಏನು ಆ ವಿಷಯ ಅನ್ನೋ ಒಂದನ್ನು ಹೇಳಬೇಕಾಗತ್ತೆ, ಅದಾದಮೇಲೆ ಕನ್ಕ್ಲೂಷನನ್ನು ಕೊಡಬೇಕಾಗತ್ತೆ. ಕನ್ಕ್ಲೂಷನ್ ಕೊಟ್ಟ ಮೇಲೆ ಅದಕ್ಕೆ ನಾವು ಒಂದಷ್ಟು ಟ್ಯಾಗ್ಗಳನ್ನು ಕೊಡಬೇಕಾಗತ್ತೆ. ಏನು ಈ ಟ್ಯಾಗ್ ಅಂತ ಹೇಳಿದ್ರೆ, ಯಾರಾದರೂ ಸರ್ಚ್ ಮಾಡ್ತಾ ಇದ್ದಾರೆ, ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಷಯವನ್ನು ಸರ್ಚ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ನಾವು ಕೆಲವೊಂದಷ್ಟು ಪದಗಳನ್ನು ಹಾಕಬೇಕು. ಅದನ್ನೇ ನಾವು ಟ್ಯಾಗ್ ಅಂತ ಹೇಳಿ ಕರಿತೀವಿ. ಆಮೇಲೆ ಕ್ಯಾಟಗರೀಸ್ ಅಂತ ಹೇಳಿದ್ರೆ ನಾವು ಯಾವ ಒಂದು ವಿಭಾಗದಲ್ಲಿ ಬರಿತಾ ಹೋಗ್ತಾ ಇದ್ದೇವೆ. ಎಕ್ಸಾಂಪಲ್, ಆಹಾರದ ಒಂದು ವಿಭಾಗದಲ್ಲಿ ಬರಿತಾ ಇದ್ದೀವ, ಪ್ರವಾಸದ ವಿಭಾಗದಲ್ಲಿ ಬರಿತಾ ಇದ್ದೀವ, ಅಥವಾ ಆಟೋಮೊಬೈಲ್ ಇಂಡಸ್ಟ್ರಿ ಬಗ್ಗೆ ಬರಿತಾ ಇದ್ದೀವ, ಸ್ಪೋರ್ಟ್ಸ್ ಬಗ್ಗೆ ಬರಿತಾ ಇದ್ದೀವ, ಕ್ಲಾತ್ಸ್ ಬಗ್ಗೆ ಬರಿತಾ ಇದ್ದಾವೆ. ಈ ರೀತಿ ಕ್ಯಾಟಗರಿಯನ್ನು ಮಾಡ್ಕೊಳ್ಬೇಕಾಗತ್ತೆ. ಕ್ಯಾಟಗರಿಯನ್ನು ಮಾಡ್ಕೊಂಡು ಆದಮೇಲೆ ನಾನು ಬರವಣಿಗೆಯನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಅಪ್ಲೋಡ್ ಮಾಡಿದ ಮೇಲೆ ಇದಕ್ಕೆ ಬೇರೆಯವರು ಅಭಿಪ್ರಾಯಗಳನ್ನು ಏನು ಹೇಳ್ತಾರೆ, ಆ ಅಭಿಪ್ರಾಯಕ್ಕೆ ನಾನು ಕಮೆಂಟ್ ಸೆಕ್ಷನನ್ನು ಓಪನ್ ಮಾಡಬೇಕು. ಯಾಕೆ? ನೀನು ಬರೆದಿರ್ತಕ್ಕಂಥದ್ದು ಸರಿ ಇದೆ ಅಥವಾ ಸರಿ ಇಲ್ಲ, ಇದಕ್ಕಿಂತ ಎಕ್ಸ್ಟ್ರಾ ಮೆಟೀರಿಯಲ್ನ ನೀನು ಆ್ಯಡ್ ಮಾಡಬೇಕು, ಇವೆಲ್ಲ ನಮಗೆ ತಿಳಿಬೇಕು ಅಂತ ಹೇಳಿದ್ರೆ ನಾನೇನು ಮಾಡಬೇಕು, ಕಮೆಂಟ್ ಸೆಕ್ಷನನ್ನು ಓಪನ್ ಮಾಡ್ಕೊಳ್ಬೇಕು. ಇವಾಗ ಮುಖ್ಯವಾಗಿ ಈ ಒಂದು ವಿಚಾರವನ್ನು ಹೆಂಗೆ ಅಥವಾ ಒಂದು ಬ್ಲಾಗ್ನ ಹೆಂಗೆ ಬರೆಯೋದಕ್ಕೆ ಇಂಪಾರ್ಟೆಂಟಾಗಿ ನಾವು ತಿಳ್ಕೊಬೇಕಾಗಿರೋದು ಅಂದರೆ, ಒಂದು ಎಕ್ಸಾಂಪಲ್ ಆಗಿ ಇಲ್ಲೇ ಹೇಳ್ತಾ ಹೋಗ್ತೀನಿ. ಹೇಗೆ? ಈಗ ಒಂದು ಫಾರ್ಮೆಟ್ ಇದೆ, ಏನು? ಟೈಟಲ್. ಇಲ್ಲಿ ಅದಕ್ಕೂ ಮುಖ್ಯವಾಗಿ ನಾವು ಮೊದಲು ಒಂದು ಬ್ಲಾಗನ್ನು ಬರಿತಾ ಇರತಕ್ಕಂತಹ ಸಂದರ್ಭದಲ್ಲಿ ಒಂದು ನೀಶ್ ಅನ್ನೋದನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ವಾಟ್ ಈಸ್ ನೀಶ್ ಅಂತ ಹೇಳಿದ್ರೆ, ನಾವು ಯಾವ ಒಂದು ಕ್ಯಾಟಗರಿ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ, ಅಥವಾ ಅದನ್ನೇ ಹೇಳೋದಾದರೆ ಆಹಾರದ ಮೇಲೆ, ಪ್ರವಾಸದ ಮೇಲೆ, ಸ್ಪೋರ್ಟ್ಸ್ ಮೇಲೆ, ಕ್ಲಾತ್ಸ್ ಮೇಲೆ, ಈ ಥರ ಒಂದು ನೀಶನ್ನು ಇಟ್ಕೊಳ್ಬೇಕಾಗತ್ತೆ. ಆ ನೀಶಲ್ಲಿ ನಾವು ಏನು ಈಗ ಆಹಾರ ಅಂತಲೇ ಇಟ್ಕೊಳ್ಳೋಣ. ಈ ಆಹಾರದ ಒಳಗಡೆ ನಾನು ವೆಜಿಟೇರಿಯನ್ ಬರಿತಾ ಇದ್ದೀನಾ ಅಥವಾ ನಾನ್ ವೆಜಿಟೇರಿಯನಿಗೆ ಬರಿತಾ ಇದ್ದೀನಾ, ಇದು ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಆವಾಗ ನಾನೊಂದು ಆಯ್ಕೆ ಮಾಡ್ಕೊಳ್ತೀನಿ. ಆಯ್ಕೆ ಮಾಡಿಕೊಂಡು ವೆಜಿಟೇರಿಯನನ್ನು ಆಯ್ಕೆ ಮಾಡಿಕೊಂಡೆ ಅಂತ ಅಂದ್ಕೊಳ್ಳಿ. ಆವಾಗ ಒಂದು ಟೈಟಲ್ ಕೊಡ್ತೀನಿ, ನಾನು ಇಂದು ಮಾಡುತ್ತಿರುವ ಒಂದು ಅಡಿಗೆ. ಈಗ ಯಾವುದಾದ್ರೂ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ ತಟ್ರೆ, ಇದೊಂದು ಟೈಟಲ್ ಕೊಡೋಣ. ಯಾವುದು? ನನಗೆ ಇಷ್ಟವಾಗಿರುವ ತಿಂಡಿಯಾದ ದೋಸೆಯನ್ನು ಮಾಡುವ ವಿಧಾನ. ಅಥವಾ ಇದೇ ರೀತಿ ದೊಡ್ಡದಾಗೆ ಬರ್ಕೋಬೇಕು ಅಂತೇನಿಲ್ಲ, ಒಂದು ಟೈಟಲ್ಸ್ ಶಾರ್ಟಾಗೂ ಕೊಟ್ಕೊಳ್ಬೋದು. ದೋಸೆಯನ್ನು ಮಾಡುವ ವಿಧಾನ, ಈ ಥರನೂ ಕೊಟ್ಕೊಳ್ಬೋದು. ಮಸಾಲ ದೋಸೆಯನ್ನು ತಯಾರಿಸುವ ವಿಧಾನ, ಅಥವಾ ನಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಅಲ್ಲಿ ಹೇಳ್ಬೋದು. ಅಥವಾ ಇನ್ನು ಅಂದರೆ ಏನು ಅಂತ ಹೇಳಿದ್ರೆ, ನಾವು ಟೈಟಲ್ ಕೊಟ್ಟಿದ ತಕ್ಷಣ ಅದು ಕ್ಯಾಚಿ ಆಗಿರಬೇಕು. ಅಂದರೆ ಅದ್ರ ಒಳಗಡೆ ವಿಷಯವನ್ನು ಹೊಂದಿರೋ ರೀತಿಯಲ್ಲಿ ನಾವೇನು ಮಾಡಬೇಕಾಗತ್ತೆ, ಆ ಒಂದು ಟಾಪಿಕ್ ಅಥವಾ ಟೈಟಲನ್ನು ಆಯ್ಕೆ ಮಾಡ್ಕೊಳ್ಬೇಕು. ಆಯ್ಕೆ ಮಾಡ್ಕೊಂಡ್ಮೇಲೆ ವಿಷಯವನ್ನು ನಾವು ಹೇಳ್ತಾ ಹೋಗ್ತೀವಿ. ಇದು ಇಂಟ್ರೊಡಕ್ಷನ್ ಪಾರ್ಟ್. ಇಂಟ್ರೊಡಕ್ಷನ್ ಪಾರ್ಟಲ್ಲಿ ಮಸಾಲೆ ದೋಸೆಯನ್ನು ಮಾಡ್ತಕ್ಕಂತಹ ವಿಧಾನಕ್ಕೆ ಯಾಕೆ ಮಸಾಲೆ ದೋಸೆಯನ್ನು ನಾನು ಇಷ್ಟಪಟ್ಟಿದ್ದೀನಿ ಅಥವಾ ತುಂಬ ಜನ ಯಾಕೆ ಇಷ್ಟಪಡ್ತಾರೆ ಅನ್ನೋ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಹೇಗೆ? ಇಡೀ ಭಾರತದಲ್ಲಿ ಅತಿ ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಮಸಾಲೆ ದೋಸೆ ಅಂತ ಹೇಳಿದ್ರೆ ಎಲ್ಲರ ಬಾಯಲ್ಲಿಯೂ ಕೂಡ ನೀರೂರುತ್ತಾ ಹೋಗುತ್ತದೆ. ಯಾಕೆ ಅಂತ ಹೇಳಿದ್ರೆ ಅದರ ಒಂದು ಕ್ರಿಸ್ಪಿನೆಸ್, ಅದರ ಒಂದು ರುಚಿ ಎಲ್ಲವೂ ನಮಗೆ ಬೇಕು ಅಂತ ಹೇಳಿ ಅನಿಸ್ತದೆ. ಆದ್ದರಿಂದ ಅದ್ರ ಕಡೆಗೆ ನಾವು ಗಮನವನ್ನು ಕೊಡ್ತಾ ಹೋಗ್ತಿದ್ದೀವಿ. ಅಂದರೆ ಒಂದು ಪ್ಯಾರಾಗ್ರಾಫಲ್ಲಿ ಕೊಟ್ಬಿಡ್ಬೇಕು ನಾವು ಇಂಟ್ರೊಡಕ್ಷನನ್ನು, ಯಾಕೆ ಅಂಥೇಳಿ. ಅದಾದಮೇಲೆ ಮುಖ್ಯ ಅಂದರೆ ಮೇಯ್ನ್ ಆಫ್ ದ ಬಾಡಿ. ಇಲ್ಲಿ ನಾವೇನು, ಮಸಾಲೆ ದೋಸೆ ಅಂದರೆ ಏನು, ಮಸಾಲೆ ದೋಸೆ ಯಾಕೆ ಬಂತು, ಎಲ್ಲಿಂದ ಬಂತು, ಇದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಏನು, ಮಾಡುವ ವಿಧಾನ ಏನು,
ಇವೆಲ್ಲವನ್ನು ಇಲ್ಲಿ ಬರಿಬೇಕಾಗತ್ತೆ. ಬರೆದ ಮೇಲೆ ಫೈನಲ್ ಆಗಿ ಮಸಾಲೆ ದೋಸೆ ಅನ್ನೋದು ನಮಗೆ ಸಿಗತ್ತೆ. ಮಸಾಲೆ ದೋಸೆಗೆ ಕನ್ಕ್ಲೂಷನನ್ನು ಕೊಡಬೇಕು. ಏನಂತ ಕನ್ಕ್ಲೂಷನ್ನ ಕೊಡ್ತೀವಿ? ದಕ್ಷಿಣ ಭಾರತದಲ್ಲಿ ಹೇಗೆ ಪ್ರಖ್ಯಾತವಾಗಿದೆಯೋ ಮಸಾಲ ದೋಸೆ ಅಂತಕ್ಕಂಥದ್ದು, ಅದು ಉತ್ತರ ಭಾರತದ ಕಡೆಗೂ ಅಪ್ಕೊಳ್ತಾ ಇದೆ. ಹಾಗೆ ವಿಶ್ವದಾದ್ಯಂತ ತನ್ನ ರುಚಿಯನ್ನು ಎಲ್ಲ ಕಡೆ ಪಸರಿಸ್ಕೊಳ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಅದರ ರುಚಿ, ಅದರ ಮಾಡುವ ವಿಧಾನ ಅಂತ ಹೇಳಿ ನಾವು ಕೊನೆಗೆ ಕನ್ಕ್ಲೂಷನನ್ನು ಕೊಟ್ಟುಬಿಡ್ತೀವಿ. ಕನ್ಕ್ಲೂಷನನ್ನು ಕೊಟ್ಟ ಮೇಲೆ ನಾವು ಇದು ಕೊಡಬೇಕಾಗಿರ್ತಕ್ಕಂಥದ್ದು ಯಾವುದು? ಟ್ಯಾಗ್ಗಳು. ಅವಾಗಲೇ ಹೇಳಿದ್ನಲ್ಲ, ಹೆಂಗೆ ಒಂದು ಟ್ಯಾಗನ್ನು ಕೊಡ್ಬೋದು? ಒಂದು ಸೌತ್ ಇಂಡಿಯಾಸ್ ಫೇಮಸ್ ಫುಡ್ ಮಸಾಲೆ ದೋಸೆ, ಈ ಥರ ಬರೆದು ಒಂದೆರಡು ಟ್ಯಾಗ್ಗಳನ್ನು ಹಾಕ್ತಾ ಹೋಗ್ಬೋದು. ಹೆಂಗೆ? ಮಸಾಲ ದೋಸೆ ಇಂಡಿಯನ್ ಮಸಾಲ ದೋಸೆ, ಸೌತ್ ಇಂಡಿಯನ್ಸ್ ಫೇಮಸ್ ಫುಡ್ ಮಸಾಲ ದೋಸೆ, ಈ ಥರ ಟ್ಯಾಗ್ಗಳನ್ನು ಬರಿತಾ ಹೋಗಬೇಕು. ಅದಾದಮೇಲೆ ಕ್ಯಾಟಗರಿ, ಆವಾಗಲೇ ಹೇಳಿದ್ನಲ್ಲ ವೆಜ್ಜಾ ನಾನ್ ವೆಜ್ಜಾ ಅಂತ ಹೇಳಿ, ಆ ಒಂದು ಕ್ಯಾಟಗರಿಯನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು. ಅದಾದ ಮೇಲೆ ಕಮೆಂಟ್ ಸೆಕ್ಷನನ್ನು ಓಪನ್ ಮಾಡಬೇಕು. ಯಾಕೆ ಕಮೆಂಟ್ ಸೆಕ್ಷನನ್ನು ಓಪನ್ ಮಾಡಬೇಕು? ನಾನು ತಿಳ್ಕೊಂಡಿರ್ತಕ್ಕಂಥ ವಿಚಾರಕ್ಕಿಂತ ಇನ್ನೊಬ್ಬರು ಜಾಸ್ತಿ ವಿಚಾರ ತಿಳ್ಕೊಂಡಿರ್ಬೋದು, ಅಥವಾ ನಿಮಗೆ ಅಪ್ರಿಷಿಯೇಟ್ ಮಾಡ್ಬೋದು. ಅಂದರೆ ನಾವು ವಿಷಯ ತಿಳ್ಕೊಂಡಿಲ್ಲ, ಇದನ್ನು ನಾವು ತಿಳ್ಕೊಂಡ್ವಿ ಅಂತ ಹೇಳಿ. ಸೊ ಆದ್ದರಿಂದ ಕಮೆಂಟ್ ಸೆಕ್ಷನನ್ನು ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದು ಒಂದು ಎಕ್ಸಾಂಪಲನ್ನು ಕೊಟ್ಟೆ. ಅಥವಾ ಬರೀ ಇದಕ್ಕೆ ಬರೀಬೇಕು ಅಂತೇನಿಲ್ಲ. ಎಸ್ಪೆಷಲಿ ಬುಕ್ಕಲ್ಲಿರ್ತಕ್ಕಂಥ ಒಂದು ಟಾಪಿಕ್ ಬೇರೆ, ಆದರೆ ನಾವು ಹೇಗೆ ಬೇಕಾದರೂ ಬರೆಯೋದಕ್ಕೆ ಸಾಧ್ಯತೆ ಇರುತ್ತೆ. ಸೊ ಐ ಹೋಪ್ ಬ್ಲಾಗ್ ಅಂತ ಅಂದರೆ ಏನು ಅನ್ನೋದು ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೇನೆ. ಇಲ್ಲಿಗೆ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.